ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಮಹಾದೇವ್ ನಾಯ್ಕ್ ಎಂಟೋಮಾಲಜಿಸ್ಟ್ ಕೀಟಶಾಸ್ತ್ರಜ್ಞರು ನಮ್ಮ ಜೊತೆ ಇದ್ದಾರೆ. ಅವರು ಈ ಕಾಫಿ ಬೋರರು ಕೀಟ ಇದೆ ಅಲ್ವಾ, ಅದು ಯಾವ ಥರ ಕಾರ್ಯಚಟುವಟಿಕೆ ನಿರ್ವಹಿಸುತ್ತೆ, ಅದರದ್ದು ದುಷ್ಪರಿಣಾಮಗಳು ಹಾಗೆ ಮತ್ತು ಅದನ್ನು ಹೇಗೆ ಟ್ರ್ಯಾಪ್ ಮಾಡೋದು ಅದನ್ನೆಲ್ಲ ನಮಗೆ ವಿವರವಾಗಿ ತಿಳಿಸ್ಕೊಡ್ತಾರೆ. ಇದು ಕಾಫಿ ಬೋರ್ಡ್ ಇಂದ ಮಾಡಿರುವಂತ ಟ್ರಾಪ್ ಸರ್. ಇದು ಶಾರ್ಟಲ್ ಬೋರರಿಗೆ ನಮಗೇನು ಈ ಶಾರ್ಟಲ್ ಬೋರ್ ಮಾಡ್ಬಿಟ್ಟು ಕಡ್ಡಿ ಒಣಗುತ್ತೆ ಅಂತ ಹೇಳಿ ಕರೀತಾರಲ್ಲ, ಒಣಕಡ್ಡಿ ಅದಕ್ಕೆ ಇದು ಮಾಡಿರುವಂತ ಟ್ರಾಪ್. ಇದರ ಟ್ರಾಪ್ ಹೆಸರು ಬಂದ್ಬಿಟ್ಟು ಝೈಕಾಮ್ ಟ್ರಾಪ್ ಅಂತ ಕರಿತೀವಿ. ಝೈಕಾಮ್ ಟ್ರಾಪ್ ಅಂತ ಶಾರ್ಟಲ್ ಬೋರ್ ಮಾಡಿರುವಂತ ಟ್ರಾಪ್ ನ ಝೈಕಾಮ್ ಟ್ರಾಪ್ ಅಂತ ಕರಿತೀವಿ. ಇಲ್ಲಿ ಸರ್ ಏನಂದ್ರೆ ಈ ಕಾನ್ಸೆಪ್ಟ್ ಹೇಗೆ ವರ್ಕೌಟ್ ಆಗುತ್ತೆ ಅಂದ್ರೆ, ಈ ಹುಳದು ಇದ್ರ ಸೆಕ್ಸ್ ಫಿರೋಮೋನ್ ಈ ಟ್ರಾಪ್ ಅಲ್ಲಿ ಇದೇನು ಡಬ್ಬಿ ಇದೆ ಅಲ್ವಾ, ಅದ್ರ ಒಳಗಿರುತ್ತೆ. ಈಗ ಈ ಟ್ರಾಪ್ಸ್ ಈ ಹುಳಗಳು ಯಾಕೆ ಬಂದಿದಾವೆ ಇಲ್ಲಿ ಅಂದ್ರೆ, ಫೀಮೇಲ್ ಇದೆ ಅಂದ್ಬಿಟ್ಟು ಮೇಲ್ ಬಂದಿರುತ್ತೆ, ಮೇಲ್ ಇದೆ ಅಂದ್ಬಿಟ್ಟು ಫೀಮೇಲ್ ಬಂದಿರುತ್ತೆ. ಕನ್ಫ್ಯೂಷನ್ ಅಂದ್ರೆ ಸೆಕ್ಸ್ ಫಿರೋಮೋನ್ ಇದ್ರಲ್ಲಿ ಅಡಾಪ್ಟ್ ಹಾಕಿರ್ತೀವಿ ಕೆಮಿಕಲ್ ಅಲ್ಲಿ. ಹೌದು. ಸೊ ಆ ರೀತಿ ಅದೇನಕ್ಕೂ ಅದಕ್ಕೆ ನಾವು ಕನ್ಫ್ಯೂಷನ್ ಮಾಡೋದು. ಕನ್ಫ್ಯೂಷನ್ ಮಾಡ್ಬಿಟ್ಟು ಇಲ್ಲಿ ಬಂದಾಗ ಅದಕ್ಕೆ ತುಂಬಾ ಎಕ್ಸೈಟೇಷನ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತಾ ಇದೆ ಅಂತ ಗೊತ್ತಾಗದ ಕೆಳಗೆ ಬಿದ್ದು ಸತ್ತೋಗುತ್ತೆ. ನೆಕ್ಸ್ಟ್ ಲೆವೆಲ್ ಅದು ಎಕ್ಸೈಟೇಷನ್ ಹೋಗ್ಬಿಟ್ಟು ಸತ್ತೋಗೋದು. ಹಾಗೆ ಮತ್ತೆ ಇಲ್ಲಿ ಉಂಟಲ್ಲ ಕೆಳಗಡೆ ಇರುವಂತದ್ದು, ಇದು ನೀರು ಸರ್. ಇದು ನೀರು ವಾಟರ್. ಸೊ ಈ ರೀತಿ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು. ಶಾರ್ಟಲ್ ಬೋರ್ ಈ ತರ ಈ ಟೈಪ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ಮತ್ತೆ ಅದು ಒಣಕಡ್ಡಿನ ಆದಷ್ಟು ನಾವು ಇದು ಮಾಡ್ಬೇಕಲ್ಲ ಸರ್, ಬರ್ನ್ ಮಾಡಿಬಿಡ್ಬೇಕಲ್ಲ. ಹೌದು ಸರ್. ಈಗ ಈ ರೀತಿ ನಾವು ಅಡಾಪ್ಟ್ ಮಾಡಿ ಇದನ್ನ ಸೆಪ್ಟೆಂಬರ್ ಮೊದಲ ವಾರದಿಂದ ಮಾಡಿದ್ರೆ ನಮಗೆ ಶಾರ್ಟಲ್ ಬೋರ್ಡ್ ಡ್ಯಾಮೇಜ್ ನ ಕಾಫಿ ಕಮ್ಮಿ ಮಾಡಬಹುದು. ಬಟ್ ಏನಂದ್ರೆ ನಾವು ಈಗ ಲೀವ್ ಹಾಕಿದ್ಮೇಲೆ ಇದರಲ್ಲಿ ಈ ಲೀವ್ಡ್ ಪವರ್ ಬಂದ್ಬಿಟ್ಟು ಎವ್ರಿ 15 ಡೇಸ್ ಪವರ್ ಇರುತ್ತೆ. 15 ಡೇಸ್ ಆದ್ಮೇಲೆ ಅದರದ್ದು ಪವರ್ ಕಮ್ಮಿ ಆಗುತ್ತೆ. ಹಾಗಾಗಿ ಎವ್ರಿ 15 ಡೇಸ್ಗೆ ನಾವು ಅದಕ್ಕೆ ಲೀವ್ರ್ನ ಚೇಂಜ್ ಮಾಡ್ತಾ ಇರ್ಬೇಕು. ಇದು ಫ್ಲೂಯಿಡ್ ನಿಮಗೆ ಡ್ರೈ ಆಗಲ್ಲ, ಪವರ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ 15 ಡೇಸ್ಗೆ ಚೇಂಜ್ ಮಾಡಬೇಕು. ಮತ್ತೆ ಏನ್ ಗೊತ್ತಾ, ಇದು ಎಲ್ಲಿವರೆಗೂ ಮಾಡ್ಬೇಕಂದ್ರೆ ನಮ್ಮ ಚಳಿಗಾಲ ಕಳೆಯೋವರೆಗೂ ಮಾಡ್ಬೇಕು. ವಿಂಟರ್ ಸೀಸನ್ ಕಳೆಯೋವರೆಗೂ ಮಾಡಬೇಕು. ಆಮೇಲೆ ಮಾರ್ಚ್ ತಿಂಗಳಲ್ಲಿ ಇದನ್ನ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ಇಯರ್ಗೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡಬೇಕು. ಹಾಗೆ ಶಾರ್ಟಲ್ ಬೋರ್ನ ಡ್ಯಾಮೇಜ್ ನ ಕಮ್ಮಿ ಮಾಡಬಹುದು. ಈ ಟ್ರಾಪ್ ಅಳವಡಿಸೋದ್ರಿಂದ ನಾವು ಡ್ಯಾಮೇಜ್ ನ ಕಮ್ಮಿ ಮಾಡಬಹುದು. ಮತ್ತೆ ಇದು ಎಷ್ಟು ಹಾಕ್ಬೇಕು ಒಂದ್ ಎಕರೆಗೆ ಇದು 12 ರಿಂದ 13 ಟ್ರಾಪ್ಸ್ ಒಂದ್ ಎಕರೆಗೆ. ಅದು ಈಕ್ವಲಿ ಒಂಥರ ಬೆಸ್ಟ್ ಥಿಂಗ್ ಏನಂದ್ರೆ, ಒಂದ್ ಗಿಡಕ್ಕೆ ಹಾಕಿ ಇನ್ನ 4 ಗಿಡಕ್ಕೆ ಖಾಲಿ ಬಿಟ್ಟು ಆ ನಂತರ ಗಿಡಕ್ಕೆ ಹಾಕಿದ್ರೆ ಲೈನ್ ಮೇಂಟೈನ್ ಮಾಡ್ಕೊಂಡು ಎವ್ರಿ 15 ಡೇಸ್ ನಾವು ಈಸಿಲಿ ಮೇಂಟೈನ್ ಮಾಡಬಹುದು. ಸ್ಟ್ರೈಟ್ ಲೈನ್ ಮೇಂಟೈನ್ ಮಾಡ್ಕೊಂಡು ಹೋದ್ವಿ ಅಂದ್ರೆ ಅದ್ರಲ್ಲಿ ನೀರು ಇರುತ್ತಲ್ವಾ, ನೀರನ್ನು ಚೆಲ್ಕೊಂಡು ಒಂದು ಬಕೆಟ್ ಅಲ್ಲಿ ಹಾಕಿ ಈ ಲಿಕ್ವಿಡ್ ಕೂಡ ಒಂದೊಂದು ಬಕೆಟ್ ಅಲ್ಲಿ ಹಾಕೊಂಡು ಇದನ್ನ ಚೇಂಜ್ ಮಾಡಬಹುದು. ಈ ರೀತಿ ಎವ್ರಿ 15 ಡೇಸ್ ಮಾಡಬಹುದು. ಅದು ಲೈನ್ ಮೇಂಟೈನ್ ಮಾಡಿದ್ರೆ ಮಾತ್ರ. ಈಗ ದೊಡ್ಡ ಎಸ್ಟೇಟ್ ಅಲ್ಲಿ ನಾವು ರ್ಯಾಂಡಮ್ಲಿ ಹಾಕಿದ್ರೆ ನಾವು ಮೇಂಟೈನ್ ಮಾಡಕ್ಕಾಗಲ್ಲ. ಲೈನ್ ವೈಸ್ ಮೇಂಟೈನ್ ಮಾಡಿದ್ರೆ ಈಸಿಲಿ ಆಗುತ್ತೆ. ಮತ್ತೆ ಲೇಬರಿಯಸ್ ಅಲ್ಲಿ ಕಮ್ಮಿ ಕೆಲಸ ಆಗುತ್ತೆ. ಥ್ಯಾಂಕ್ ಯು.